ಬದಲಾವಣೆ ಅನ್ನೋದು ಜಗದ ನಿಯಮ. ಹೌದು, ನಾವು ಹೊಸ ಬದಲಾವಣೆ ಏನು ಬರ್ತಾ ಇದೆ ಅದನ್ನು ಒಪ್ಕೋಬೇಕು, ಅದಕ್ಕೆ ಹೊಂದ್ಕೋಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣ ಕೂಡ ಹೇಳೋದೇ ಈ ಬದಲಾವಣೆಯ ಬಗ್ಗೆ. ಇವತ್ತು ಜಗತ್ತು ಅತ್ಯಂತ ವೇಗವಾಗಿ ಬದಲಾಗ್ತಿದೆ. ಈ ವೇಗವಾಗಿ ಬದಲಾಗುತ್ತಿರೋ ಪ್ರಪಂಚದಲ್ಲಿ ಏನು ಹೊಸ ಬದಲಾವಣೆ ಬರುತ್ತೆ ಅದಕ್ಕೆ ನಾವು ಹೊಂದ್ಕೋಬೇಕು, ಅದನ್ನು ಒಪ್ಕೋಬೇಕು. ಸೊ ನಾವು ಒಂದು ವೇಳೆ ಒಪ್ಕೊಂಡಿಲ್ಲ ಅಂದರೆ ವಿ ವಿಲ್ ಬಿ ಔಟ್ ಆಫ್ ದ ಗೇಮ್. ನಾವು ಗೇಮಲ್ಲೇ ಇರೋದಿಲ್ಲ. ಅಷ್ಟು ಜಗತ್ತು ನಮ್ಮನ್ನು ಬಿಟ್ಟು ವೇಗವಾಗಿ ಮುಂದೆ ಹೋಗ್ಬಿಡುತ್ತೆ. ನಾನು ಒಂದು ಉದಾಹರಣೆಯನ್ನು ಕೊಡ್ತೀನಿ. 2000ನೇ ಇಸ್ವಿನಲ್ಲಿ ನೋಕಿಯಾ ವಿಶ್ವದಲ್ಲಿ ಅತಿ ದೊಡ್ಡ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಆಗಿತ್ತು. ಆದರೆ ಮುಂದೇನಾಯ್ತಂದರೆ ಜಗತ್ತಿನಲ್ಲಿ ಒಂದು ಹೊಸ ಬದಲಾವಣೆಯ ಗಾಳಿ ಆರಂಭವಾಯಿತು. ತಂತ್ರಜ್ಞಾನ ಅತ್ಯಂತ ವೇಗವಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಯಿತು. ಮೊಬೈಲ್ ಇಂಡಸ್ಟ್ರಿ ಇಟ್ ವಾಸ್ ಶಿಫ್ಟಿಂಗ್ ಟುವರ್ಡ್ಸ್ ಆಂಡ್ರಾಯ್ಡ್ ವರ್ಷನ್. ಅದೇ ಸಂದರ್ಭದಲ್ಲಿ ಆ್ಯಪಲ್ ಲಾಂಚ್ ಆಯಿತು. ಆ್ಯಪಲ್ನು ಕೂಡ ಜನರಿಗೆ ಒಂದು ಹೊಸ ಎಕ್ಸ್ಪೀರಿಯನ್ಸನ್ನು ಕೊಡ್ತು, ಹೊಸ ಅನುಭವವನ್ನು ಕೊಡ್ತು. ಎಂಟೈರ್ ಮೊಬೈಲ್ ಇಂಡಸ್ಟ್ರಿ ಇಟ್ ವಾಸ್ ಶಿಫ್ಟಿಂಗ್ ಟುವರ್ಡ್ಸ್ ಆಂಡ್ರಾಯ್ಡ್ ವರ್ಷನ್. ಅದೇ ಸಂದರ್ಭದಲ್ಲಿ ಆ್ಯಪಲ್ನು ಕೂಡ ಲಾಂಚ್ ಆಯಿತು. ಆದರೆ ನೋಕಿಯಾದವ್ರು ಏನು ಮಾಡ್ತಾರೆ ಅಂದರೆ ಆಂಡ್ರಾಯ್ಡ್ ವರ್ಷನ್ಗೆ ಅವರು ಅಪ್ಡೇಟ್ ಆಗಲೇ ಇಲ್ಲ. ಅಪ್ಡೇಟ್ ಆಗದೇ ಇರೋ ಪರಿಣಾಮವಾಗಿ ಇವತ್ತು ನೋಕಿಯಾ ಇಟ್ ಈಸ್ ನೋವೇರ್. ಇವತ್ತು ನೋಕಿಯಾ ಅನ್ನೋದು ಕಾಂಪಿಟೇಷನ್ನಿಂದ ದೂರನೇ ಉಳಿದೋಗ್ಬಿಡ್ತು. ಇಲ್ಲಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ವೇಗವಾಗಿ ಬದಲಾಗ್ತಿರೋ ಈ ಪ್ರಪಂಚದಲ್ಲಿ ಹೊಸ ಬದಲಾವಣೆ ಏನಿರುತ್ತೆ ಆ ಬದಲಾವಣೆಗೆ ನಾವು ಹೊಂದ್ಕೊಂಡಿಲ್ಲ ಅಂದರೆ ವಿ ವಿಲ್ ಬಿ ಔಟ್ ಆಫ್ ದ ಗೇಮ್. ಅದೇ ರೀತಿ ಇವತ್ತು ಇನ್ವೆಸ್ಟ್ಮೆಂಟ್ ಜಗತ್ತಿನಲ್ಲಿ ಒಂದು ಹೊಸ ಬದಲಾವಣೆಯ ಗಾಳಿ ಆರಂಭವಾಗಿದೆ, ಹೊಸ ಪರ್ವ ಆರಂಭವಾಗಿದೆ. ಹಿಂದೆ ನಾವು FD, ಇನ್ಶೂರೆನ್ಸ್, PPF ಇದರಲ್ಲೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ವಿ. ಹಿಂದೆ FDನಲ್ಲಿ 10-12% ರಿಟರ್ನ್ ಬರ್ತಾ ಇತ್ತು. ಇಟ್ ವಾಸ್ ವೆರಿ ಗುಡ್ ರಿಟರ್ನ್. ಆದರೆ ಅದೆಲ್ಲ ಇವತ್ತು ವರ್ಕ್ ಆಗೋದಲ್ಲ. ಕಾರಣ ಏನಂದರೆ ಇವತ್ತು FD ರಿಟರ್ನ್ ಇಟ್ ಈಸ್ ಗೋಯಿಂಗ್ ಟು ಬಿ 4-5%. ನಿಮಗೆ 4-5% ರಿಟರ್ನ್ ಕೊಡ್ತಾ ಇದೆ. 4-5% ರಿಟರ್ನ್ ಕೊಟ್ಟಾಗ ಬೆಲೆ ಏರಿಕೆ ಏನಂತ ಕರಿತೀವಿ, ಇನ್ಫ್ಲೇಷನ್ ಅಂತ ಕರಿತೀವಿ, ಅದೇ ನಿಮಗೆ 7% ಇರುತ್ತೆ. ಇಲ್ಲಿ ನಿಮಗೆ ರಿಟರ್ನ್ ಬರ್ತಾ ಇರೋದೇ 5%, ಇನ್ಫ್ಲೇಷನ್ ಇರೋದು 7%. ನಿಮ್ಮ ವ್ಯಾಲ್ಯೂ ನೆಗೆಟಿವ್ ಆಗ್ತಾ ಹೋಗುತ್ತೆ, ನಿಮ್ಮ ದುಡ್ಡು ನೆಗೆಟಿವ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನೀವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಇಟ್ ಹ್ಯಾಸ್ ಟು ಬೀಟ್ ದ ಇನ್ಫ್ಲೇಷನ್. ಫಸ್ಟು ಹಣದೊಬ್ಬರವನ್ನು ಬೀಟ್ ಮಾಡಬೇಕು, ನೆಕ್ಸ್ಟ್ ಅದು ರಿಟರ್ನ್ ಕೊಡಬೇಕು. ಅಂಥ ಅಸೆಟ್ ಕ್ಲಾಸ್ಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಹಾಗಾದರೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು? ಕಳೆದ 40 ವರ್ಷಗಳ ಇತಿಹಾಸವನ್ನು ನಾವು ಚೆಕ್ ಮಾಡಿದಾಗ ಈಕ್ವಿಟಿ ಇಸ್ ದ ಓನ್ಲಿ ಒನ್ ಅಸೆಟ್ ಕ್ಲಾಸ್ which can beat the inflation, which can create a huge wealth in the long term. That's the reason we must invest into equity market. ಈ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಮತ್ತು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಬಗ್ಗೆ ನೀವು ಸರಿಯಾಗಿ ಕಲಿತಿದ್ದೆ ಆದರೆ ಲಾಂಗ್ ರನ್ನಲ್ಲಿ ಯು ಕ್ಯಾನ್ ಕ್ರಿಯೇಟ್ ಅ ಹ್ಯೂಜ್ ವೆಲ್ತ್. ಇದರ ಬಗ್ಗೆ ಕಲಿಬೇಕು. ಇದರ ಬಗ್ಗೆ ನೀವು ಹೆಚ್ಚು ತಿಳ್ಕೊಳ್ಬೇಕಂತಂದರೆ ಯು ಕ್ಯಾನ್ ಎಕ್ಸ್ಪ್ಲೋರ್ ಮೈ ಆನ್ಲೈನ್ ಕೋರ್ಸ್. ಥ್ಯಾಂಕ್ ಯು ಸೊ ಮಚ್.